ಹೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಥೈಲ್ಯಾಂಡ್ ಟ್ರಿಪ್ ಡೇ 2. ಇವತ್ತು ನಾವು ಹೊರಟಿದ್ದೀವಿ ಫಿಫಿ ಐಲ್ಯಾಂಡ್ಗೆ, ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಲೇಸ್ ಇನ್ ಫುಕೆಟ್. ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಫಿಫಿ ಐಲ್ಯಾಂಡ್ ಬಗ್ಗೆ, ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಹೊರಟಿದ್ವಿ. ಸೊ ನಮ್ಮನ್ನು ಸ್ಪೀಡ್ ಬೋಟ್ ಮೂಲಕ ಕರ್ಕೊಂಡು ಹೋಗ್ತಾರೆ ಐಲ್ಯಾಂಡ್ಗೆ. ಸೊ ಸುಮಾರು 50 ಕಿಲೋಮೀಟರ್ ಇರುತ್ತೆ. ಸೊ ಫುಲ್ಲು ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಓ ಮೈ ಗಾಡ್! ಆ ಪ್ಲೇಸ್ ಹತ್ರ ಬರ್ತಿದ್ದಂಗೆನೆ ನಮಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ. ಸೋ ಬ್ಯೂಟಿಫುಲ್ ಪ್ಲೇಸ್ ಇಟ್ ವಾಸ್. ಓ ಮೈ ಗಾಡ್! ಹೇಳೋದಕ್ಕೆ ಪದಗಳೇ ಸಿಗಲ್ಲ ಅನ್ಬೋದು. ಅಷ್ಟು ಚೆನ್ನಾಗಿದೆ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಈ ಪ್ಲೇಸ್‌ನ ನೋಡಲೇಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಆ ನೇಚರು, ಆ ವಾಟರು, ಅಷ್ಟು ಕ್ಲೀನ್ ವಾಟರ್. ಓ ಮೈ ಗಾಡ್! ದಿ ನೆಕ್ಸ್ಟ್ ಲೆವೆಲ್ ಫೀಲ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಮಾಯಾ ಬೀಚ್ ಅನ್ನೋ ಒಂದು ಪ್ಲೇಸ್ ಇದೆ. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು 5ರಿಂದ 6 ಐಲ್ಯಾಂಡ್ಸ್ ಇದೆ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ನಿಮಗೆ. ಮಾಯಾ ಬೈ ಬಂದು ಮೋಸ್ಟ್ ಇಂಪ್ರೆಸಿವ್ ಪ್ಲೇಸ್. ಆ್ಯಂಡ್ ಫೋಟೋಸ್ಗಾಗಲಿ ವಿಡಿಯೋಸ್ಗಾಗಲಿ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ನಿಮಗೆ. ಇನ್ನು ಇದು ಬಂದು ಮಂಕಿ ಬೀಚ್ ಅಂತ. ಇಲ್ಲಿ ಮಂಕೀಸ್ ತುಂಬ ಡೇಂಜರಸ್ ಆಗಿರುತ್ತಂತೆ. ಟ್ರಿಗರ್ ಮಾಡೋಕ್ಕೆ ಹೋದರೆ ಕಚ್ಬಿಡುತ್ತಂತೆ. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಟೇಕಿಂಗ್ ಫೋಟೋಸ್ ಆರ್ ವಿಡಿಯೋಸ್. ಸೊ ನಮ್ಮನ್ನು ಅಷ್ಟೇ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಸ್ವಿಮ್ ಮಾಡೋರು ಕೂಡ ಸ್ವಿಮ್ ಮಾಡ್ಬೋದಿತ್ತು. ಅದಕ್ಕೂ ಪ್ಲೇಸಸ್ನ ತೋರಿಸ್ತಾ ಇದ್ರು. ನಾವು ಕೂಡ ಸ್ವಿಮ್ ಮಾಡಿದ್ವಿ, ಬಟ್ ವಿಡಿಯೋಸ್ ತಗೊಳಕ್ಕಾಗಿಲ್ಲ. ಬಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಲಂಚ್ ಕೂಡ ಅವರೇ ಅರೇಂಜ್ ಮಾಡಿದ್ರು. ಲಂಚ್ ಕೂಡ ಅಲ್ಲೇ ತಿನ್ಕೊಂಡ್ವಿ. ಸೊ ಮಾರ್ನಿಂಗ್ 11 ಹೋಗಿದ್ದಕ್ಕೆ ಮತ್ತೆ ಬರೋ ಅಷ್ಟರಲ್ಲಿ ಈವ್ನಿಂಗ್ 6 ಆಗೋಗಿತ್ತು. ತುಂಬ ಟಯರ್ಡ್ ಆಗೋಗಿತ್ತು. ಊಟ ಏನು ಬೇಕು ಅನ್ನಿಸ್ತಾ ಇರಲಿಲ್ಲ. ಸೊ ಅಲ್ಲೇ ಫುಡ್ ಮಾರ್ಕೆಟ್ಗೆ ಹೋಗಿ ಫ್ರೂಟ್ಸು ಎಳ್ನೀರು ಕುಡಿದು ಅವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡ್ವಿ. ಇಲ್ಲಿನ ಫ್ರೂಟ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಫ್ರೂಟಾದ್ರೂ ತಿನ್ನಿರಿ, ಸ್ವೀಟಾಗಿರುತ್ತೆ. ಅದು ಏನಂತ ಗೊತ್ತಿಲ್ಲ. ವೆರೈಟೀಸ್ ಆಫ್ ಫ್ರೂಟ್ಸ್ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಟೂ. ಸೊ ಇಷ್ಟು ಕುಡಿದು ತಿಂದು ಅವತ್ತಿನ ದಿನಾನ ಕಂಪ್ಲೀಟ್ ಮಾಡ್ಕೊಂಡ್ವಿ.